ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸಂಡೇ ನಾನು ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೇನಂದರೆ ನಾನು ಅಂದ್ಕೊಂಡಿರೋದು ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಗೆ ಹೇಳಿದ್ದೆ. ಸೊ ಕಡಿಮೆ ಬೆಲೆಗೆ ವಿಂಟರ್ ವೇರ್ ಎಲ್ಲಿ ಚೆನ್ನಾಗಿರುತ್ತೆ ನಾನು ತೋರಿಸ್ತೀನಿ ಅಂತ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಅದೇ ಪ್ಲ್ಯಾನ್ ಮಾಡಿರೋದು. ಸೊ ಇವತ್ತೋಗಿ ನಿಮಗೆ ತೋರ್ಸೋಣ ಅಂತ. ಹಾಗೆ ನಿನ್ನೆ ಎಲ್ಲ ಫುಲ್ ಸ್ಯಾಟರ್ಡೆ ಹೆಂಗಿತ್ತು ಅಂದರೆ ಫುಲ್ ರಿಲ್ಯಾಕ್ಸ್ ಮಾಡಿಕೊಂಡು ಆಮೇಲೆ ಹೋಗಿ ನಾನು ಥ್ರೆಡ್ಡಿಂಗ್ ಮಾಡಿಸ್ಬೇಕಿತ್ತು, ಥ್ರೆಡ್ಡಿಂಗ್ ಮಾಡಿಸಿರ್ಲಿಲ್ಲ. ಸೊ ಪೂಜೆ ಎಲ್ಲ ಮುಗಿಸಿ ಮನೇಲಿ, ಸ್ಯಾಟರ್ಡೆ ಅಂದರೆ ನಮಗೆ ದೇವ್ರ ವಾರ. ಸೊ ಅದೆಲ್ಲ ಮುಗಿಸಿ ಆದಮೇಲೆ ಈವ್ನಿಂಗಲ್ಲಿ ಹೋಗಿ ಥ್ರೆಡ್ಡಿಂಗ್ ಮಾಡಿಸ್ಕೊಂಡು ಆಮೇಲೆ ಸುಮ್ಮನೆ ಹಂಗೆ 100 ಫೀಟ್ ರೋಡ ಸುತ್ತಾಡ್ಕೊಂಡು ಬಂದೆ. ಸೊ ನೆನ್ನೆ ನಾನು ಪೂಜೆ ಎಲ್ಲ ಆದಮೇಲೆ ದೇವ್ರ ಹತ್ರ ನಿಂತ್ಕೊಂಡು ಕೈ ಮುಕ್ಕೊಂಡು ಬೇಡ್ಕೊತಾ ಇದ್ದ. ಸೊ ಅದು ಕ್ಲಿಪ್ಪಿಂಗ್ಸ್ ಇದೆ, ಪವರ್ ಬರುತ್ತೆ, ಮತ್ತೆ ಕ್ಲಿಪ್ಪಿಂಗ್ಸ್ ಇದೆ, ಹಾಕ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ನಿಂತ್ಕೊಂಡು ಬೇಡ್ಕೊತಾ ಇದ್ದ ಗೊತ್ತಾ. ಫ್ರೆಂಡ್ಸ್, ನಾನು ಹೊರಗಡೆ ಹೋಗೋದಕ್ಕೆ ರೆಡಿ ಆಗ್ತಿದ್ದೀನಿ ಇವಾಗ. ಸೊ ರೆಡಿ ಆಗ್ತಾ ಇರ್ಬೇಕಾದ್ರೆ ನಾನು ಸ್ಕಿನ್ ಕೇರ್ ಮಾಡೇ ಹೋಗೋದು. ಸೊ ಇವಾಗ ನಾನು ಫಸ್ಟು ಟೋನರ್ ಎಲ್ಲ ಹಚ್ಚಿದಾಯ್ತು. ಇವಾಗ ನಾನು ಏನು ಗೊತ್ತಾ, ನನ್ನ ಸ್ಕಿನ್ ಕೇರಲ್ಲಿ ಒಂದು ಇಂಪಾರ್ಟೆಂಟ್ ಪ್ರಾಡಕ್ಟ್ ಅಂತೂ ನಾನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಲ್ಲ. ಯಾವುದಪ್ಪ ಅದು ಅಂದರೆ ಸನ್ಸ್ಕ್ರೀನ್. ನಾನು ಮನೇಲಿರಲಿ, ಹೊರಗಡೆ ಹೋಗಲಿ, ಸಮ್ಮರ್ ಇರಲಿ, ವಿಂಟರ್ ಇರಲಿ, ಸನ್ಸ್ಕ್ರೀನ್ ಅಂತೂ ನಾನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಲ್ಲ. ಸೊ ಅದು ನಿಮಗೂ ಕೂಡ ತುಂಬ ಸರಿ ಹೇಳಿದ್ದೇನೆ. ಸೊ ನಾನು ವಿಂಟರಲ್ಲಿ ಏನಂದರೆ ಸನ್ಸ್ಕ್ರೀನ್ ನನಗೆ ಒಂದು ಒಳ್ಳೆ ಹೈಡ್ರೇಷನ್ ಕೊಡಬೇಕು, ಅದನ್ನ ಯೂಸ್ ಮಾಡ್ತೀನಿ. ಸೊ ನಾನು ಯೂಸ್ ಮಾಡ್ತಿರೋದು ಲ್ಯಾಕ್ಮಿ ಆಕ್ವಾ ಜೆಲ್ ಹೈಲ್ರಾನಿಕ್ SPF 50. ನಾನು ಇದನ್ನ ತುಂಬ ದಿನಗಳಿಂದ ಯೂಸ್ ಮಾಡ್ತಿದ್ದೀನಿ. ನಾನು ಎವ್ರಿ ಡೇ ಇದನ್ನ ಅಪ್ಲೈ ಮಾಡ್ತೀನಿ, ಇನ್ಸೈಡ್ ಇದ್ರೂ ಅಷ್ಟೇ, ಔಟ್ಸೈಡ್ ಹೋದ್ರೂ ಅಷ್ಟೇ. ಸೊ ಇದು ಸನ್ಸ್ ಪ್ರೊಟೆಕ್ಷನ್ ಅಷ್ಟೇ ಅಲ್ಲದೆ ನಿಮ್ಗೊಂದು ಡೀಪ್ಲಿ ಹೈಡ್ರೇಟ್ ಮಾಡುತ್ತೆ ಸ್ಕಿನ್ ಅನ್ನ ಅಂತ ಹೇಳ್ಬೋದು. 1% ಹೈಲ್ರಾನಿಕ್ ಆಸಿಡ್ ಇದೆ. ಸೊ ಇದು ನಂಗೆ ಆಲ್ ಡೇ ಹೈಡ್ರೇಷನ್ ಕೊಡುತ್ತೆ ವೈಲ್ ಪ್ರೊಟೆಕ್ಟಿಂಗ್ ಮೈ ಸ್ಕಿನ್ ಫ್ರಮ್ UV ಡ್ಯಾಮೇಜ್ ಆಲ್ಸೋ. ಟೆಕ್ಸ್ಚರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಇಟ್ಸ್ ಲೈಟ್ ವೆಯ್ಟ್, ನಾನ್ ಗ್ರೀಸಿ ಅಂಡ್ ಡಸ್ ನಾಟ್ ಲೀವ್ ಎ ವೈಟ್ ಕಾಸ್ಟ್. ಲ್ಯಾಕ್ಮಿ ಆಕ್ವಾ ಜೆಲ್ ನನ್ನ ಸ್ಕಿನ್ ಅನ್ನ ಪ್ಲಂಪ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೇನೆ ಸ್ಮೂತ್ ಮತ್ತೆ ಗ್ಲಾಸ್ ಲೈಕ್ ಸ್ಕಿನ್ ಕೂಡ ಸಿಗುತ್ತೆ. ಸೊ ಇದಂತೂ ನಂಗೆ ಗೋ ಟು ಪ್ರಾಡಕ್ಟ್ ಆಗ್ಬಿಡುತ್ತೆ. ಮತ್ತೆ ನನ್ನ ಸ್ಕಿನ್ ಅನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಸನ್ನಿಂದ, ಹಾಗೆ ಹೈಡ್ರೇಟ್ ಮಾಡೋದಕ್ಕೆ, ಮತ್ತೆ ನಂಗೆ ಟೈಮ್ ಕೂಡ ಉಳಿತಾಯ ಆಗುತ್ತೆ. ಎರಡು ಅಪ್ಲೈ ಮಾಡೋದು ಕೂಡ ಕಮ್ಮಿ ಆಗುತ್ತೆ. ಡಬಲ್ ದ ಕೇರ್, ಹಾಫ್ ದ ಎಫರ್ಟ್. ಗೆಟ್ ಸನ್ ಪ್ರೊಟೆಕ್ಟೆಡ್ ಹೈಡ್ರೇಟೆಡ್ ಸ್ಕಿನ್ ವಿತ್ ಲ್ಯಾಕ್ಮಿ ಆಕ್ವಾ ಜೆಲ್ ಹೈಲ್ರಾನಿಕ್ SPF 50. ಇವಾಗಲೇ ನೀವು ಕೂಡ ಇದನ್ನ ಟ್ರೈ ಮಾಡಿ ಒಂದು ಒಳ್ಳೆ ಪರ್ಫೆಕ್ಟ್ ಸನ್ಸೇಫ್ ಗ್ಲೋನ ನಿಮ್ಗೆ ಹಾಕ್ಸ್ಕೊಳ್ಳಿ. ಸೊ ನಾನು ಪೂರ್ತಿ ಡೀಟೇಲ್ಸು, ಲಿಂಕು ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ನಾನು ಇವಾಗ ಪೂರ್ತಿ ರೆಡಿ ಆಗ್ಬಿಟ್ಟು ಹೋಗ್ಬೇಕಾದ್ರೆ ಮತ್ತೆ ನಿಮ್ಗೆ ಸಿಗ್ತೀನಿ. ಸೊ ಫ್ರೆಂಡ್ಸ್, ನೋಡ್ಬೋದು ನಾನು ರೆಡಿ ಆಯ್ತು. ಇದು ನಂದು ಶಾರ್ಟ್ಸ್ ಮತ್ತೆ ಇದು ಸ್ವೆಟ್ ಶರ್ಟ್ ಮಿಕ್ಕಿ ಇದೆ ಮೇಲ್ಗಡೆ, ಇದನ್ನ ಹಾಕೊಂಡಿದ್ದೀನಿ. ಸೊ ಬ್ಯಾಗ್ ಮಾಮೂಲಿ, ಯಾಕೆಂದ್ರೆ ಶಾಪಿಂಗ್ ಎಲ್ಲ ಹೋದಾಗ ಇದನ್ನು ತೊಗೊಂಡು ಹೋದ್ರೆ ಬೆಸ್ಟ್ ಇರುತ್ತೆ, ಅದಕ್ಕೆ. ಸೊ ಬನ್ನಿ ಇವಾಗ ಹೋಗೋಣ. ಫ್ರೆಂಡ್ಸ್, ಏನಂದರೆ ನಾನು ಹೇಳಿದ್ದೆ ಅಲ್ವಾ ನಾನು ನಿಮಗೆ ಶಾಪಿಂಗ್ ತೋರಿಸ್ತೀನಿ ಅಂತ. ಇವತ್ತು ಝೂಡಿಯೋಗೆ ಬಂದಿದ್ದೀನಿ. ಝೂಡಿಯೋಲ್ಲಿ ನಾನು ನಿಮಗೆ ವಿಂಟರ್ ವೇರ್ಸ್ ತೋರಿಸ್ತೀನಿ ಎಷ್ಟಾಗುತ್ತೆ ಅಷ್ಟು. ಹಾಗೆ ಮೂವಿ ಕೂಡ ಹೋಗಿದ್ವಿ, ಮೂವಿ ಮುಗಿಸ್ಕೊಂಡು ವಾಪಸ್ ಬಂದ್ವಿ. ಬಟ್ ಜಿಯನ್ ಫಸ್ಟು ಏನಾದರೂ ಸ್ವಲ್ಪ ತಿನ್ನಬೇಕು ಅಂದ, ಅದಕ್ಕೆ ಅವನ್ನ ಫಸ್ಟು ತಿನ್ನಿಸ್ಕೊಂಡು ಆಮೇಲೆ ಶಾಪಿಂಗ್ ಕಂಟಿನ್ಯೂ ಮಾಡೋಣ. ನಮ್ಮ ಹೀರೋ ನೋಡಿ, ಫ್ರೆಂಡ್ಸ್. ಏನಂದರೆ ನಾನು ತುಂಬ ಸುತ್ತಾಡ್ಕೊಂಡು ಕೊನೆಗೆ ನನಗೆ ಅಫೋರ್ಡಬಲಲ್ಲಿ ವಿಂಟರ್ ವೇರ್ ಬೆಸ್ಟ್ ಅನಿಸಿದ್ದು ಝೂಡಿಯೋಗೆ. ಸೊ ಬನ್ನಿ ಝೂಡಿಯೋಗೆ ಹೋಗೋಣ. ಝೂಡಿಯೋ ಒಳಗಡೆ ಹೋದರೆ ನೋಡ್ತೀನಿ ಎಷ್ಟು ವೆರೈಟೀಸ್ ಇದೆ ಅಂದರೆ ಸ್ವೆಟರ್ಸ್ ಆಗಿರ್ಬೋದು, ಕಾರ್ಡಿಗನ್ಸ್ ಆಗಿರ್ಬೋದು, ಹಾಗೆಯೇ ಅವ್ರದ್ದು ಜಾಕೆಟ್ಸು, ತುಂಬ ವೆರೈಟೀಸ್ ಇತ್ತು ಅಂತ ಹೇಳ್ಬೋದು. ಹಾಗೆಯೇ ನಾನು ಲಾಸ್ಟ್ ಟೈಮ್ ಹೋಗಿದ್ದಕ್ಕಿಂತ ಈ ಸರಿ ಜೀನ್ಸಲ್ಲೂ ಕೂಡ ತುಂಬ ಕಲರ್ಸು, ವೆರೈಟೀಸ್ ಎಲ್ಲ ಇತ್ತು. ಹಾಗೆ ನಾನು ಈ ಟಾಪ್ ಕೂಡ ತೊಗೊಂಡಿದ್ದೀನಿ, ತೋರಿಸ್ತೀನಿ. ಇದು ಬೆಸ್ಟ್ ಅಂತ ಹೇಳ್ಬೋದು, ವಿಂಟರ್ ವೇರ್ಗೆ ತುಂಬ ಚೆನ್ನಾಗಿದೆ. ಹಾಗೆ ನನಗೆ ಇದು ಇಷ್ಟ ಆಯಿತು. ಬಟ್ ನನಗೆ ತೊಗೊಳ್ಳೋಣ ಅಂದ್ಕೊಂಡೆ, ಆಲ್ರೆಡಿ ಒಂದು ನಾನು ತೊಗೊಂಡ್ಬಿಡಿದೆ ಇದರಲ್ಲಿ ಫಾರೆವರ್ 21 ಅದಕ್ಕೆ ನಾನು ಮತ್ತೆ ತೊಗೊಳಕ್ಕೆ ಹೋಗಲಿಲ್ಲ ಇದು. ಸೊ ನೋಡಿ ಎಷ್ಟೆಷ್ಟು ಕ್ಯೂಟ್ ಸ್ವೆಟ್ ಶರ್ಟ್ ಆಗಿರ್ಬೋದು, ಸ್ವೆಟರ್ಸ್ ಆಗಿರ್ಬೋದು ಇದೆ ಅಂತ.
ಹಾಗೆಯೇ ನಿಮಗೆ ಕೋರ್ಡ್ಸು ಕೂಡ ಅಷ್ಟೇ ತುಂಬ ವೆರೈಟೀಸ್ ಸಿಗುತ್ತೆ ಅಲ್ಲಿ. ನೀವು ಹೋಗಿ ನೋಡಿದ್ರೆ ಮ್ಯಾಚ್ ಮಾಡಿ ನೋಡಿ, ಈ ಥರ ಮ್ಯಾಚ್ ಮಾಡಿ ನೀವು ಹಾಕ್ಕೋಬೋದು. ಇದೆಲ್ಲ ನೀವು ಏನಾದರೂ ಟ್ರಾವೆಲ್ ಮಾಡ್ತಿದ್ರೆ ಮತ್ತು ಏರ್ಪೋರ್ಟ್ ಲುಕ್ ಮಾಡ್ಕೊಳ್ಳೋದಕ್ಕೆ ಬೆಸ್ಟ್ ಇರುತ್ತೆ. ಸೊ ನಾನು ತುಂಬ ಸರಿ ಏರ್ಪೋರ್ಟ್ಗೆ ಹಾಗೇ ಬೇರೆ ಬೇರೆ ಕಡೆ ಥರ ನಾನು ಸೆಟ್ ಮಾಡಿ ತೊಗೊಂಡು ಹಾಕೋತೀನಿ. ಸೊ ಜೀನ್ಸಲ್ಲೂ ನೋಡಿ ಎಷ್ಟು ವೆರೈಟೀಸು ಕಲರ್ಸು ಇದೆ ಅಂತ. ಹಾಗೆ ನೈಟ್ ವೇರ್ಸ್ ಅಂತೂ ತುಂಬ ಇದೆ. ಸೊ ವಿಂಟರ್ಗೆ ಬೆಸ್ಟ್ ಇರೋದು ನಿಮಗೆ ತುಂಬ ಸಿಗುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ವಿಂಟರ್ ಅಂದರೆ ಚಳಿ ಚಳಿ ಆಗುತ್ತೆ, ಆವಾಗ ಪೂರ್ತಿ ಬಟ್ಟೆ ಹಾಕ್ಕೊಂಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನಾನು ಕೂಡ ಈ ಜಾಕೆಟ್ ತೊಗೊಂಡಿದ್ದೀನಿ. ಪೂರ್ತಿ ವ್ಲಾಗ್ ನೋಡಿ ನಾನೇನೇನು ತೊಗೊಂಡೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಸೊ ಬಟ್ಟೆಗಳೆಲ್ಲ ನೋಡಿಕೊಂಡು ಫುಟ್ವೇರ್ ಹತ್ರ ಬನ್ನ, ಅಯ್ಯೋ ಎಷ್ಟು ವೆರೈಟೀಸು, ಬಟ್ ನಿಮಗೆ ಸೈಜ್ಗಳು ಬೇಗ ಸಿಗಲ್ಲ. ಯಾಕೆಂದರೆ ನಮೀಗ 36, 37, 38 ಇದೆಲ್ಲ ಜಾಸ್ತಿ ಹುಡುಗಿರ್ತದೇನಾ. ಸೊ ಅದೆಲ್ಲ ಬೇಗ ಖಾಲಿ ಆಗಿಬಿಟ್ಟಿರುತ್ತೆ ಅಂತ ಹೇಳ್ಬೋದು. ಸೊ ನೋಡಿ ಇದು ಹಾಕಿ ತೋರಿಸ್ತಾ ಇದ್ದೀನಿ. ಹಾಗೆ ನಿಮಗೆ ಬೂಟ್ಸ್ಗಳಲ್ಲೂ ಅಷ್ಟೇ ತುಂಬ ವೆರೈಟೀಸ್ ಇದೆ ಮತ್ತು ಪ್ರೈಸ್ ಕೂಡ ಅಷ್ಟೇ ನನಗೆ ಅನಿಸಿದ ಪ್ರಕಾರ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಒಂದು ಒಳ್ಳೆ ಕ್ವಾಲಿಟಿ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬೋದು. ನನಗೆ ಇದು ಇಷ್ಟ ಆಗಿತ್ತು, ಬಟ್ ಆದರೆ ಹತ್ರ ಬೂಟ್ಸ್ ಇದ್ದಿದ್ದರಿಂದ ನಾನು ಶಾಪಿಂಗ್ ಮಾಡಲಿಲ್ಲ. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್. ಸೊ ನೆನ್ನೆ ಡೇ ವ್ಲಾಗ್ ನಾನು ಇವತ್ತು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಿರೋದು. ಸೊ ಏನಂದರೆ ನಾನು ನಿಮ್ಗೆ ಹೇಳಿದೆ, ನಾನು ಅಫೋರ್ಡಬಲ್ ಪ್ರೈಸಲ್ಲಿ ವಿಂಟರ್ ವೇರು ಮತ್ತು ಸ್ವಲ್ಪ ಸ್ಟೈಲಿಶ್ ಆಗು ಇರಬೇಕು, ಎಲ್ಲಿ ಚೆನ್ನಾಗಿರುತ್ತೆ ತೋರಿಸ್ತೀನಿ ಅಂತ. ಸೊ ನಾನು ನೆನ್ನೆ ಹೋಗಿದ್ದೆ, ಸುಮಾರು 3-4 ಕಡೆ ನೋಡಿದೆ. ನನಗನ್ಸಿದ ಪ್ರಕಾರ ಅಫೋರ್ಡಬಲಲ್ಲಿ ಸ್ಟೈಲಿಶ್ ಆಗಿರೋ ಬಟ್ಟೆಗಳು ಅಂದರೆ ವಿಂಟರ್ ವೇರ್ ಅಂದರೆ ನನಗೆ ಅನ್ಸಿದ ಪ್ರಕಾರ ಝೂಡಿಯೋ ಅಂತ ಅನ್ನಿಸ್ತು. ಅದಕ್ಕೆ ನಾನು ಫಸ್ಟೇ ಡಿಸೈಡ್ ಮಾಡ್ಕೊಂಡು ಹೋಗಿರಲಿಲ್ಲ ಝೂಡಿಯೋಗೆ ಹೋಗಿ ಶಾಪಿಂಗ್ ಮಾಡಿ ತೋರಿಸ್ಬೇಕಂತ. ನಾನು ಥಿಂಕ್ ಮಾಡ್ಕೊಂಡು ಹೋಗಿದ್ದೆ, ನಾನು ಹೇಳಿದ್ದೆ ಅಂತ. ಸೊ ಒಂದು 3-4 ಕಡೆ ನೋಡಿದೆ. ಸೊ ನನಗನ್ಸಿದ ಪ್ರಕಾರ ಝೂಡಿಯೋ ಬೆಸ್ಟ್ ಅಂತ ಅನ್ನಿಸ್ತು. ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದು ನಾನು ವಿಡಿಯೋಗೋಸ್ಕರ ಅಂತಲೇ ನಾನು ಹೇಳಿದ್ದೆ ಮಾಡಿ ತೋರಿಸ್ತೀನಿ ಅಂತ. ಸೊ ಅದಕ್ಕೆ, ಯಾಕೆಂದರೆ ನಿಮಗೂ ಈ ಥರ ಶಾಪಿಂಗ್ದು ಕಂಟೆಂಟ್ ತುಂಬ ಇಷ್ಟ ಆಗುತ್ತೆ. ಅಂದರೆ ಯಾರೆಲ್ಲ ಶಾಪಿಂಗ್ ಮಾಡ್ಕೋಬೇಕು ಅಂದ್ಕೊಂಡಿರ್ತಾರ, ವಿಂಟರ್ ವೇರು ತುಂಬ ಚೆನ್ನಾಗಿರಬೇಕು. ಮತ್ತು ಕೆಲವರು ಇವಾಗ ಡಿಸೆಂಬರ್ ಬಂತು ಅಂದರೆ ಕೆಲವರು ಟ್ರಾವೆಲ್ ಮಾಡ್ಬೇಕು ಅಂದ್ಕೊಂಡಿರ್ತೀವಿ, ಯಾಕೆಂದರೆ ಕ್ರಿಸ್ಮಸ್ ಹಾಲಿಡೇಸ್ ಇರುತ್ತಲ್ಲ ಆವಾಗ. ಸೊ ಅವರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಬನ್ನಿ ತೋರಿಸ್ತಾ ಹೋಗ್ತೀನಿ ಒಂದೊಂದೇ. ಬಟ್ ಏನು ತೊಗೊಂಡಿದ್ದೀವಿ ಎಲ್ಲ ಬಿಲೋ 1000 ರುಪೀಸ್ದು. ಸೊ ನಿಮಗೆ ಝೂಡಿಯೋಗೆ ಹೋದರೆ ಗೊತ್ತಾಗುತ್ತೆ, ಎಬೋ 1000 ರುಪೀಸ್ ಕಮ್ಮಿನೇ ಅವ್ರದ್ದು ಇರೋದು. ನಂಗೊಂದು ಬೂಟ್ಸ್ ಕೂಡ ಇಷ್ಟ ಆಗಿತ್ತು, ಬಟ್ ಅದು ಸೈಜ್ ಸಿಗಲಿಲ್ಲ. ಬೇರೆ ಕಡೆ ನಾನು ಟ್ರೈ ಮಾಡ್ತೀನಿ, ಮೇ ಬಿ ಇಲ್ಲಿ ಇಂದಿರಾನಗರದ ಝೂಡಿಯೋ ಇದೆ, ಅಲ್ಲಿ ಟ್ರೈ ಮಾಡ್ತೀನಿ. ನಾನು ಇವತ್ತು ಹೋಗಿದ್ದು ಫೀನಿಕ್ಸ್ ಮಾಲ್. ಇಂದಿರಾನಗರದ್ದು ಹೊಸದು ಇವಾಗಿನ ಎಲ್ಲ ಅರೇಂಜ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ನನಗನ್ನಿಸ್ತು ಆಲ್ರೆಡಿ ಇರೋ ಕಡೆ ಹೋದರೆ ಜಾಸ್ತಿ ಸಿಗುತ್ತೆ ಅಂತ. ಸೊ ಫಸ್ಟ್ ಬಂದು ಇದು ನಾನು ಮತ್ತು ಚಂದು ಇಬ್ಬರು ಒಂದೇ ಥರ ತೊಗೊಂಡಿದ್ದೀವಿ. ಸೊ ಬಟ್ ಇದು ಚಂದುದು. ಇದು ಪ್ರೈಸು 899 ರುಪೀಸ್ ಇದು. ಬಟ್ ಮೆಟೀರಿಯಲ್ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಮತ್ತು ಸ್ಟೈಲ್ ಕೂಡ ತುಂಬ ಚೆನ್ನಾಗಿದೆ. ಸೊ ಇದು ನೀವು ಬ್ಲೂ ಜೀನ್ಸ್ಗಾದ್ರೂ ಹಾಕೋಬೋದು, ಬ್ಲ್ಯಾಕ್ಗಾದ್ರೂ ಹಾಕೋಬೋದು, ಸ್ಕರ್ಟ್ಗಾದ್ರೂ ಹಾಕೋಬೋದು, ಮತ್ತು ನೀವು ಶಾರ್ಟ್ ಮೇಲೆ ಕೂಡ ಹಾಕೋಬೋದು. ಸೊ ಯಾವ ಥರ ಸ್ಟೈಲ್ ಮಾಡ್ತೀರಾ ಅದ್ರ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ. ಚಂದು ಗೊತ್ತಿಲ್ಲ ಯಾವ ಥರ ಹಾಕೋತಾರೆ, ಹಾಗೆ ಕೂಡ ನೀವು ಹಾಕೋಬೋದು. ಚಂದು ಯಾವ ಥರ ಹಾಕೋತಾರೆ ಅಂತ ಗೊತ್ತಿಲ್ಲ, ಬಟ್ ನಾನು ತೊಗೊಂಡಿದ್ದೀನಿ. ನಾನು ಅದನ್ನು ತುಂಬ ಥರ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಯೂಸ್ ಮಾಡಿದಾಗ ಅಫ್ಕೋರ್ಸ್ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ. ಸೊ ಫಸ್ಟು ಇದು ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ನಾನು ಇವತ್ತು ಪ್ರೈಸೇ ಹೇಳ್ತಾ ಇದ್ದೀನಿ, ಯಾಕೆಂದರೆ ಲಾಸ್ಟ್ ವ್ಲಾಗ್ ನಾನು ಝೂಡಿಯೋದು ಮಾಡಿದಾಗ ಕೆಲವರು ಪ್ರೈಸ್ ಹೇಳಿಲ್ಲ ಅಂತ ಹೇಳಿದರೆ, ನಾನು ಬಿಲೋ 1000 ರುಪೀಸ್ ಅಂತ ಹೇಳಿದ್ದೆ. ಸೊ ಗೊತ್ತಾಗಿರುತ್ತೆ ಅಂದ್ಕೊಂಡಿದ್ದೆ, ಬಟ್ ಈ ಸರಿ ಒಂದೊಂದಕ್ಕೂ ಹೇಳ್ಕೊಂಡು ಹೋಗೋಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟು ಜಿಯೋಗೆ ಮಕ್ಕಳು ತುಂಬ ಚೆನ್ನಾಗಿದೆ. ಸೊ ಇದು ಆಲ್ರೆಡಿ ಅವನ ಹತ್ರ ಒಂದಿದೆ, ನೀವು ನೋಡಿರ್ತೀರಾ. ಅದು M&S ಅಲ್ಲಿ ತೊಗೊಂಡಿದ್ವಿ, ಅದು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಅದರಷ್ಟು ಕ್ವಾಲಿಟಿ ಇಲ್ಲ, ಬಟ್ ತುಂಬ ಕ್ವಾಲಿಟಿ ಈ ಪ್ರೈಸ್ಗೆ ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಅವನು ಯುರೋಪ್ ಟ್ರಿಪ್ಪಲ್ಲೆಲ್ಲ ಹಾಕ್ಕೊಂಡಿದ್ದ. ಇದು ಬಂದು ಪ್ರೈಸು 699 ರುಪೀಸು. ಬಟ್ 699 ರುಪೀಸ್ಗೆ ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಮತ್ತು ಡಿಸೈನು ರೆಡ್ಡು, ಬ್ಲೂ ಮತ್ತು ವೈಟ್ ಇರೋದು, ಇದು ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅವನಿಗೆ ಹಾಕೊಂಡಾಗ. ಅಯ್ಯೋ ಎಷ್ಟು ವೆರೈಟೀಸ್ ಇದೆ ಅಂದರೆ ವಿಂಟರ್ ವೇರು ಝೂಡಿಯೋಲ್ಲಿ. ನನಗಂತೂ ತುಂಬ ನೋಡಿದೆ, ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ.
1 ಮಿನಿಟ್. ಅದು ಈ ಕ್ಯಾಮ್ರಾ ತೊಗೊಂಡಾಗ ಇದ್ರದ್ದು ಏನಾಗಿದೆ ಅಂದರೆ ಕ್ವಾಲಿಟಿ ತುಂಬ ಹೈ ಬರುತ್ತೆ. ಅದರಿಂದ ನನಗೆ ಕಾರ್ಡಲ್ಲಿ ಬೇಗ ಸ್ಪೇಸ್ ಖಾಲಿ ಆಗ್ತಾ ಇರುತ್ತೆ. ಸೊ ಅವಾಗವಾಗ ಸ್ವಲ್ಪ ರಿಮೂವ್ ಮಾಡ್ತಾನೆ ಇರಬೇಕು ನಾನು ಹಳೆ ವೀಡಿಯೋಸು. ಅದಕ್ಕೆ ಸ್ಟಾಪ್ ಮಾಡಿದೆ. ಇಲ್ಲಿ 0 ಮಿನಿಟ್ ಅಂತ ತೋರಿಸ್ತಾ ಇತ್ತು. ಸೊ ಸದ್ಯವಾಗಿನ ಇದೆ. ಸೊ ಏನಂದರೆ ಮಕ್ಳಿಗಾಗಲಿ ದೊಡ್ಡವ್ರಿಗಾಗಲಿ ತುಂಬ ವೆರೈಟೀಸ್ ಇದೆ. ಸೊ ಇದು ಬಂದು ಪ್ರೈಸು 599. ಸೊ ಫಸ್ಟು ಇನ್ನೂ ನನಗೆ ಕಡಿಮೆ ಅನಿಸ್ತಿತ್ತು, ಬಟ್ ಇವಾಗ ಒಂಚೂರು ಸ್ಲೈಟ್ಲಿ ಇನ್ಕ್ರೀಸ್ ಆಗಿದೆ ಪ್ರೈಸು. ಬಟ್ ಅದಕ್ಕೆ ತಕ್ಕಂತೆ ಒಂಚೂರು ಕ್ವಾಲಿಟಿ ಕೂಡ ಇಂಪ್ರೂವ್ ಆಗಿದೆ. ಸೊ ನೆಕ್ಸ್ಟ್ ಬಂದು ಇದು ನಾನು ತೊಗೊಂಡಿದ್ದೀನಿ ಪ್ಯಾಂಟ್. ನಂಗೆ ಗೊತ್ತಿಲ್ಲ ಇದು ಇನ್ನು, ಯಾಕೆಂದರೆ ನನಗೆ ಟ್ರಯಲ್ ಮಾಡೋಕ್ಕೆ ನೀವು ಸ್ಟುಡಿಯೋಗೆ ಟ್ರಯಲ್ ಮಾಡ್ತೀವಿ, ವೀಕೆಂಡಲ್ಲಿ ಫಿಟ್ಟಿಂಗ್ ರೂಮ್ ಯೂಸ್ ಮಾಡ್ತೀವಿ ಅಂತ ಅಂದ್ಕೊಂಡಂತೂ ಹೋಗಬೇಡಿ. ಯಾಕೆಂದರೆ ಅಷ್ಟು ದೊಡ್ಡ ಕ್ಯೂ ಇರುತ್ತೆ. ಕ್ಯೂ ನೋಡಿದ ತಕ್ಷಣ ಓಕೆಪ್ಪ ಬೇಡ ಅಲ್ಲೇ ಇಟ್ಬಿಟ್ಟು ಬರೋಣ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನನಗೆ ಕ್ಯೂ ಅಲ್ಲಿ ಅಷ್ಟು ದೊಡ್ಡ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗೋದು ಒಂದೊಂದ್ಸರಿ ಓಕೆ, ಜಿಯೋ ಚಂದು ಇಲ್ಲ ನಾನು ಒಬ್ಬಳೇ ಹೋಗಿದ್ದೆ ಶಾಪಿಂಗ್ಗೆ ಅಂದರೆ ನನಗೆ ಓಕೆ, ನಾನು ಎಷ್ಟು ದೊಡ್ಡ ಕ್ಯೂ ಆದರೂ ಬೇಕಾದ್ರೆ ಹೋಗ್ಬಿಡ್ತೀನಿ. ಬಟ್ ಜಿಯೋ ಚಂದು ಹೋಗಿದ್ದಾಗ ನನಗೆ ಅಷ್ಟು ಅವ್ರನ್ನ ಅಲ್ಲಿ ನಿಲ್ಲಿಸಿ ವೆಯ್ಟ್ ಮಾಡಿಸ್ಕೊಂಡು ನಂಗೆ ಅಷ್ಟು ಇಷ್ಟ ಆಗಲ್ಲ. ಅದರಿಂದ ಜಿಯೋ ಚಂದು ಇದ್ದಾಗ ಆದಷ್ಟು ಫಿಟ್ಟಿಂಗ್ ರೂಮ್ಗೆ ಹೋಗೋದನ್ನು ಅವಾಯ್ಡ್ ಮಾಡ್ತೀನಿ. ಇಲ್ಲ ನಾನು ಒಬ್ಬಳೇ ಹೋಗಿದ್ದೀನಿ ಅಂದರೆ ಎಷ್ಟೊತ್ತಾದರೂ ಬೆಳಿಗ್ಗೆ ಹೋಗಿಬೇಕಾದ್ರೆ ನೈಟ್ವರೆಗೂ ನನಗೇನು ಪ್ರಾಬ್ಲಮ್ ಇಲ್ಲ ಅದು. ಸೊ ಇದು ನಾನು ಹಾಕಿ ನೋಡಿಲ್ಲ, ಅಥವಾ 30 ಬೇರೆ ತೊಗೊಂಡ್ಬಿಟ್ಟಿದ್ದೀನಿ. ಬಟ್ ನಂಗೆ ಆಮೇಲೆ ಅನಿಸ್ತು ಲಾಸ್ಟ್ ಟೈಮ್ 28 ತೊಗೊಂಡಿದ್ದೆ, ಅವ್ರದ್ದು ಫಿಟ್ಟಿಂಗ್ ಕರೆಕ್ಟಾಗಿತ್ತು. ಇದನ್ನ 30 ನಾನು 28 ಮತ್ತು 30 ಎರಡೂ ಇಟ್ಕೊಂಡಿದ್ದೆ. ಸೊ ಆಮೇಲೆ 30 ಹಾಕೊಂಡು ಬಂದುಬಿಟ್ಟಿದ್ದೀನಿ, 28 ಮಾಡಿದ್ದೀನಿ. ಸೊ ಹಾಕಿ ನೋಡ್ತೀನಿ ಹೆಂಗೆ ನೋಡಬೇಕು ಫಿಟ್ಟಿಂಗ್ ಇದು. ಸೊ ಅವ್ರದ್ದು ಇದು ಕೂಡ ಜೀನ್ಸ್ಗಳು ಕೂಡ ಚೆನ್ನಾಗಿದೆ. ಇದು 799. ಸೊ ಈ ವರ್ಷದ್ದು ವಿಂಟರ್ ಶಾಪಿಂಗ್ ಕತೆ ಮುಗೀತು. ಲಾಸ್ಟ್ ಟೈಮ್ ಜಿಯೋ ಮಾಡಿದ್ದೆ, ಈ ಸಲ ನಮ್ಮ ಮಾಡ್ಕೊಂಡಿದ್ದೆ, ಅದ್ರ ಜೊತೆಗೆ ಜಿಯೋದು ಸೇರ್ಕೊಂಡಿದೆ. ಸೊ ಇದು ನಾನು ಏನಂದರೆ ಒಂದು ವಿಂಟರ್ ಶಾಪಿಂಗ್ ಹೆಂಗೆ ಅಂದರೆ ನಾನು ಒಂದ್ಸರಿ ಮಾಡಿದೆ, ಅದು ಆಲ್ಮೋಸ್ಟ್ ನೆಕ್ಸ್ಟ್ ಇಯರ್ಗೂ ಯೂಸ್ ಮಾಡ್ತೀನಿ. ಸೊ ಇದು ನಾನು ಈಗೆಲ್ಲ ಏನಂತ ಸ್ವೆಟರ್ಸ್ ಎಲ್ಲ ನೋಡ್ತಿದ್ದೀರಾ ಅದೆಲ್ಲ 4-5 ಇಯರ್ಸ್ ಹಳೇದು ಕೂಡ. ಕೆಲವೊಂದು ಸ್ವೆಟರ್ಸ್ ಲಿಂಕ್ ಹೇಳ್ತಿದ್ದೀರಾ, ಯೆಲ್ಲೋ ಕಲರ್ ಸ್ವೆಟರು ಆಗಿರ್ಬೋದು. ಸೊ ಅದು ನಾನು ಸ್ಕಾಟ್ಲ್ಯಾಂಡ್ಗೆ ಹೋದಾಗ ತೊಗೊಂಡಿದ್ದು. ಅದಾದಮೇಲೆ ಇನ್ನೊಂದು ಯಾವುದೋ ಕೇಳಿದ್ರಿ. ಸೊ ಆ ಥರ ಎಷ್ಟೊಂದು ನಾನು ಅವಾಗವಾಗ ತೊಗೊಂಡು ಎತ್ತಿಟ್ಟಿರ್ತೀನಿ. ಸೊ ಆಮೇಲೆ ಯೂಸ್ ಮಾಡ್ತೀನಿ. ಇದೊಂದು ಪ್ಯಾಂಟ್ ತೊಗೊಂಡೆ, ಇದೇನು ವಿಂಟರ್ ವೇರ್ ಅಲ್ಲ. ಸೊ ಇದು ನಾರ್ಮಲ್ಲು ಸಲ್ವಾರ್ಗೆ ಅಂತ ನಾನು ಒಂದು ಬ್ಲ್ಯಾಕ್ ಕುರ್ತಾ ತೊಗೊಂಡಿದ್ದೆ. ಸೊ ಅದಕ್ಕೆ ಇರಲಿ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಸೊ ಇದು ಆಲ್ರೆಡಿ ನನ್ನ ಹತ್ರ ವೈಟ್ ಇತ್ತು, ಇಷ್ಟ ಆಗಿತ್ತು ನನಗೆ, ಅದಕ್ಕೆ ಒಂದು ಬ್ಲ್ಯಾಕ್ ಇರಲಿ ಅಂತ ಯಾವುದಕ್ಕಾದರೂ ಆಗುತ್ತೆ. ನೆಕ್ಸ್ಟ್ ಇದು. ಸೊ ಇದಂತೂ ಕ್ಯೂಟ್ ಅಂದರೆ ಕ್ಯೂಟು, ತುಂಬ ದಿನಗಳಿಂದ ಹೋಗ್ತಾ ಇದ್ದೆ ತೊಗೊಳ್ಳೋದಾ ಬೇಡವಾ ಅಂತ. ಸೊ ಇದರಲ್ಲಿ ತುಂಬ ಕಲರ್ಸ್ ಕೂಡ ಆಪ್ಷನ್ಸ್ ಇದೆ ನಿಮಗೆ. ಸೊ ಹಾಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಬಂದು 399. ಸೊ ಶಾಪಿಂಗ್ ವಿಡಿಯೋಸ್ ಯಾರ್ಯಾರಿಗಿಷ್ಟ ಅವರು ಈ ವಿಡಿಯೋ ನೋಡಿ, ಯಾರಿಗಿಷ್ಟ ಇಲ್ಲ ನೀವು ಬೇರೆ ವಿಡಿಯೋಸ್ ನನ್ನ ಚಾನಲಲ್ಲಿ ಸಿಗುತ್ತೆ, ಅದನ್ನು ನೋಡ್ಬೋದು. ಸೊ ಯಾರು ನನಗೆ ರಿಕ್ವೆಸ್ಟ್ ಮಾಡಿದ್ರಿ ರಮ್ಯಾ ನನಗೆ ತೋರಿಸಿ ಅಂತ, ಸೊ ಅವರಿಗೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ. ಆಮೇಲೆ ಮತ್ತೆ ಅದಕ್ಕೆ ನೆಗೆಟಿವ್ ಕಮೆಂಟ್ ಬೇಡ ಅಂತ ಮೊದಲೇ ಹೇಳ್ಬಿಡ್ತಾ ಇದ್ದೀನಿ. ಯಾಕೆಂದರೆ ನಾನು ಅದಕ್ಕೆ ಸ್ವಲ್ಪ ದಿನಗಳಿಂದ ನಾನೇನಂದರೆ ಶಾಪಿಂಗ್ ವಿಡಿಯೋಸ್ ಮಾಡೋದೇ ನಿಲ್ಲಿಸ್ಬಿಟ್ಟಿದೆ. ಯಾಕೆಂದರೆ ಅಕಸ್ಮಾತ್ ನಾನು ಏನು ತೊಗೊಂಡು ತೋರಿಸೋದು ನಿಲ್ಲಿಸ್ಬಿಟ್ಟಿದೆ. ಸುಮ್ಮನೆ ಏನಾದರೂ ಬರ್ತಾಯಿತ್ತು ಕಮೆಂಟ್ಸು ಅದಕ್ಕೆ. ಆಮೇಲೆ ಬಟ್ ಇದು ನನಗೆ ರಿಕ್ವೆಸ್ಟ್ ಮಾಡಿದ್ರಿಂದ ರಮ್ಯಾ ವಿಂಟರ್ ವೇರ್ಸ್ ತೋರಿಸಿ ನಮಗೆ ಅಂದಿದ್ರಿಂದ ಸೊ ನಾನು ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ನನಗೆ ರಿಕ್ವೆಸ್ಟ್ ಬಂದಾಗ ನಂಗೆ ಅದು ಮಾಡಬೇಕಾಗತ್ತೆ. ಸೊ ಫ್ಯಾಷನಲ್ಲಿ ಇರೋದ್ರಿಂದ ಸೊ ನಾವು ಒಂದೊಂದ್ಸರಿ ವಿಡಿಯೋಗೋಸ್ಕರ ಶಾಪಿಂಗ್ ಕೂಡ ಮಾಡಬೇಕಾಗತ್ತೆ. ಸೊ ಇದು ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯ್ತು. ಇದು ಜೀನ್ಸ್ ಮೇಲೆ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ವಿಂಟರ್ಗಂತೂ ಸೂಪರ್ ಆಗಿರುತ್ತೆ, ಕ್ಯೂಟ್ ಆಗಿದೆ ಕಲರ್. ಇದ್ರಲ್ಲಿ ತುಂಬ ಕಲರ್ಸ್ ಇದೆ, ಯೆಲ್ಲೋ ಇದೆ, ವೈಟ್ ಇದೆ, ಬ್ಲ್ಯಾಕ್ ಇದೆ, ತುಂಬ ಕಲರ್ಸ್ ಇದೆ ಇದರಲ್ಲಿ. ಸೊ ಅದಾದಮೇಲೆ ಇದು ಹೊಸದು ಒಂದಿತ್ತು, ಗೊತ್ತಿಲ್ಲ ಇದು ಹೆಂಗೆ ಕಾಣಿಸುತ್ತೆ, ಹಾಕಿ ನೋಡಿ ನಂಗೆ ಗೊತ್ತಿಲ್ಲ. ಸೊ ಇದು ಒಂದು ಜಂಪ್ ಸೂಟ್, ಜಂಪ್ ಸೂಟ್ ಏನಾದರೂ ಕರಿಬೋದು, ಒನ್ಸಿ ಜಿಯನ್ಗೆ ಒನ್ಸಿ ಅಂತ ಕರಿತದೆ ಒಂದು ಹಾಕ್ಬೇಕಾದ್ರೆ. ಸೊ ಆ ಥರ ಇದೆ. ಸೊ ಕ್ರಿಸ್ಮಸ್ದು ಅವತ್ತಿಂದ ಸುಮ್ಮನೆ ಒಂಥರ ಕ್ಯೂಟ್ ಆಗಿತ್ತು. ಅದಕ್ಕೆ ಕ್ರಿಸ್ಮಸ್ ಬೇರೆ ಬರ್ತಾ ಇದೆ, ಆ ವೈಬೆಲ್ಲ ಇದ್ದಿದ್ದರಿಂದ ಸುಮ್ಮನೆ ತೊಗೊಂಡಿದ್ದೀನಿ. ಗೊತ್ತಿಲ್ಲ ಹೆಂಗೆ ಕಾಣಿಸುತ್ತೆ, ಚಂದು ಇದು ನಿಮಗೆ ಪಕ್ಕಾ ಲೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಅಷ್ಟು ಇದಿದೆ, ನಾನು ನೋಡಬೇಕು ಹಾಕಿ ನೋಡಿದ್ಮೇಲೆ ಹೆಂಗೆ ಕಾಣಿಸುತ್ತೆ ಅಂತ. ಸೊ ನೈಟ್ ವೇರ್ ಇದು. ಸೊ ಮನೇಲಿ ರಾತ್ರಿ ಮಲ್ಕೊಂಡು ಹಾಕೊಳ್ಳೋಕ್ಕೆ 799 ರುಪೀಸು. ಸೊ ನೈಟ್ ವೇರ್ಸು ಝುಡಿಯೋ ಬೆಸ್ಟು ನಿಮಗೆ. ನೈಟ್ ವೇರ್ಸ್ ಏನಾರು ತೊಗೊಬೇಕು ಅಂತ ಇವಾಗ ವಿಂಟರ್ಗಾಗೆ ಸ್ಪೆಷಲ್ ಬಂದಿದೆ ಮೆಟೀರಿಯಲ್ಸ್ ಎಲ್ಲ, ಅದು ಇನ್ನೂ ತುಂಬ ಚೆನ್ನಾಗಿದೆ. ನಾನು ಜಾಸ್ತಿ ಏನು ತೊಗೊಳಕ್ಕೆ ಹೋಗಲಿಲ್ಲ, ಅದು ಒಂದೇ ತೊಗೊಂಡಿದ್ದು. ವೈಟು ಚಂದು ಥರದ್ದು ನಾನು ಕೂಡ ಒಂದು ತೊಗೊಂಡಿದ್ದೀನಿ. ಸೊ ಹೇಳಿದ್ನಲ್ಲ ಇಬ್ಬರು ಮ್ಯಾಚ್ ಮಾಡೋಣ ಅಂತಲೇ ಇದನ್ನು ತೊಗೊಂಡಿದ್ದು. ಸೊ ಇದು ಫಸ್ಟ್ ನಾನು ತೊಗೊಂಡೆ, ಆಮೇಲೆ ಚಂದನು ಓಕೆ ಚೆನ್ನಾಗಿದೆ ಅಂದ್ಬಿಟ್ಟು ಅವರು ಕೂಡ ತೊಗೊಂಡ್ರು. ನನಗಿದೆ ಇಲ್ಲಿ ತನಕ ಬರುತ್ತೆ. ಸೊ ಇದು ನಾನು ಹಿಂಗೆ ಯೂಸ್ ಮಾಡ್ತೀನಿ. ಇದು ಸ್ಕರ್ಟ್ ಮೇಲೆ, ಜೀನ್ಸ್ ಮೇಲೆ ಎಲ್ಲಾದ್ರ ಮೇಲೆ ಹಾಕೋಬೋದು. ಬಟ್ ಕಲರ್
ಸೂಪರ್ ಆಗಿದೆ. ನಂಗೆ ವೈಟ್ ತುಂಬ ಇಷ್ಟ ಆಗುತ್ತೆ ಸ್ವೆಟರ್ಸು. ಇದು ಚಂದು, ಇದು ವೈಟೇ ಗೊತ್ತಿಲ್ಲ, ಎರಡು ಅದು ವೈಟು, ಇದು ಒಂಥರ ಕ್ರೀಮ್ ಕಲರು. ಸೊ ಎರಡೇನು ಗೊತ್ತಿಲ್ಲ, ಅವ್ರಿಗೆ ಇಷ್ಟ ಆಗ್ಬಿಡ್ತು, ಇದು ತೊಗೊಂಡ್ರು ಚೆನ್ನಾಗಿ ಕಾಣಿಸುತ್ತೆ ಅಂತ. ಇದು ಮೆಟೀರಿಯಲ್ ತುಂಬ ಚೆನ್ನಾಗಿದೆ, ತುಂಬ ಎಕ್ಸ್ಪ್ಯಾಂಡ್ ಆಗುತ್ತೆ ನಿಮಗೆ, ಮತ್ತು ಒಂಥರ ಲೈಟಾಗೂ ಫೀಲ್ ಆಗುತ್ತೆ. ತುಂಬ ನಿಮಗೆ ಹೆವಿ ಆಗಿರೋ ವಿಂಟರ್ಸ್ಗಿಂತ ಲೈಟಾಗಿ ನೀವು ಆಲ್ಮೋಸ್ಟ್ ಸಮ್ಮರಲ್ಲಿ ಕೂಡ ಯೂಸ್ ಮಾಡ್ಬೋದು. ಸೊ ಆ ಥರ ಮೆಟೀರಿಯಲ್ ಸ್ವಲ್ಪ ಇದೆ. ಬಟ್ ನನಗೆ ಡಿಸೈನು ಇಷ್ಟ ಆಯ್ತು, ಇದು ಚೆನ್ನಾಗಿ ಅನಿಸ್ತು. ಇದು ಕೂಡ 799. ಸೊ ಇಷ್ಟು ಝೂಡಿಯೋಲಿ ನಿಮಗೆ ಅಂಡರ್ 1000 ರೂಪೀಸಲ್ಲಿ ನಿಮಗೆ ಒಳ್ಳೊಳ್ಳೆ ವಿಂಟರ್ ವೇರ್ಸ್ ಅಂತೂ ಝೂಡಿಯೋಲಿ ನಿಮಗೆ ಇವಾಗ ಸಿಗುತ್ತೆ. ಇನ್ನೊಂದಿದೆ ಮರ್ಕೊಂಡ್ಬಿಟ್ಟೆ. ಸೊ ಇನ್ನೊಂದಿದು, ಸೊ ಇದು ಬ್ಲ್ಯಾಕ್ ಡೆನಿಮ್ ಜಾಕೆಟ್, ಇದು ಸೊ ಕ್ರಾಪ್ ಬರುತ್ತೆ, ಇದು ಫುಲ್ ಬರಲ್ಲ. ಸೊ ಡೆನಿಮ್ ಜಾಕೆಟ್ಸ್ ನಂಗೆ ತುಂಬ ಇಷ್ಟ ಆಗುತ್ತೆ. ಬ್ಲೂ ಇದೆ, ವೈಟ್ ಇದೆ. ಸೊ ನಾನು ಬ್ಲ್ಯಾಕ್ ಇರಲಿಲ್ಲ. ಸೊ ಜಿಯನ್ ಮತ್ತು ಚಂದು ಹತ್ರ ಆಲ್ರೆಡಿ ಬ್ಲ್ಯಾಕ್ ಇತ್ತು. ಸೊ ಅವರಿಗೆ ಮ್ಯಾಚ್ ಮಾಡೋಣ, 3 ಜನ ಒಂದ್ಸರಿ ಹಾಕೊಳ್ಳೋಣ ಅಂದ್ಬಿಟ್ಟು ತೊಗೊಂಡೆ. ಮತ್ತು ನನಗೆ ಬೇರೆ ಕಂಪೇರ್ ಮಾಡಿದ್ರೆ ಪ್ರೈಸ್ ಕೂಡ ಓಕೆ ಅನಿಸ್ತು, 799. ನಿಮ್ಗೆ ಬೇರೆ ಕಡೆ ಎಲ್ಲ ಆಲ್ಮೋಸ್ಟ್ 1500 1600 ಎಲ್ಲ ಇರುತ್ತೆ. ಸೊ ಇದು, ಸೊ ಇಷ್ಟು ನಾನು ನಿಮಗೆ ವಿಂಟರ್ ವೇರು ನಾನು ತೋರಿಸ್ತೀನಿ ಅಂತ ಹೇಳಿದ್ದೆ. ತುಂಬ ಜನ ನನಗೆ ಅವಾಗ ರಮ್ಯಾ ಮಾಡಿ ನಮ್ಗೆ ಇಷ್ಟ ಆಗುತ್ತೆ, ಬೇರೆ ನಿಮ್ಗೆ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದ್ರಿ. ಸೊ ಅದಕ್ಕೋಸ್ಕರ ನಾನು ಮಾಡಿದ್ದೀನಿ. ಬಟ್ ತುಂಬ ಕಷ್ಟ ಆಯಿತು, ಯಾಕೆಂದರೆ ಝೂಡಿಯೋಲ್ಲಿ ತುಂಬ ದೊಡ್ಡ ಕ್ಯೂ ಇತ್ತು ಬಿಲ್ ಮಾಡಿಸ್ಬೇಕಾದ್ರೆ. ಸೊ ಆಲ್ಮೋಸ್ಟ್ 45 ಮಿನಿಟ್ಸ್ ಕ್ಯೂ ಅಲ್ಲಿ ನಿಂತ್ಕೊಂಡು ನಾನು ಬಿಲ್ ಮಾಡಿಸ್ಕೊಂಡು ಬಂದೆ. ಚಂದು ಮತ್ತು ಜಿಯೋ ಹೊರಗಡೆ ಇದ್ದರು. ಸೊ ಒಂಥರ ಚೆನ್ನಾಗಿತ್ತು. ಯಾಕೆಂದರೆ ನನಗೆ ಶಾಪಿಂಗ್ ವಿಡಿಯೋಸ್ ಮಾಡೋದು, ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದು, ಸ್ಟ್ರೀಟ್ ಶಾಪಿಂಗ್ ಆಗಿರ್ಬೋದು, ಅದೆಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ. ನಾನು ಎಷ್ಟೊಂದು ಸ್ಟ್ರೀಟ್ ಶಾಪಿಂಗ್ ವಿಡಿಯೋಸ್ ಕೂಡ ನನ್ನ ಚಾನಲಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಮುಂಬೈದು ಮಾಡಿದ್ದೀನಿ, ಗೋವಾಲ್ಲೂ ಮಾಡಿದ್ದೀನಿ, ಅದು ಬಿಟ್ಟರೆ ನಮ್ಮ ಬ್ಯಾಂಗ್ಳೂರ್ ಇರೋದು ಎಲ್ಲ ಸ್ಟ್ರೀಟು ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ. ಸೊ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅಫೋರ್ಡಬಲ್ ವಿಂಟರ್ ವೇರ್ ಶಾಪಿಂಗ್ ಟಿಪ್ಸು. ಸೊ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ನೀವೇನಾದ್ರು ಝೂಡಿಯೋಗೆ ಶಾಪಿಂಗ್ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ವೀಕ್ ಡೇಸಲ್ಲಿ ಹೋಗಿ ಬೆಸ್ಟ್, ನೀವೇನಾದರೂ ಫ್ರೀ ಆಗಿದ್ರೆ, ಯಾಕೆಂದರೆ ಆರಾಮಾಗಿ ಟ್ರೈ ಮಾಡಿ ನೀವು ತೊಗೊಂಡು ಬರ್ಬೋದು. ಸೊ ವೀಕೆಂಡ್ ಸರಿ ತುಂಬ ಕಷ್ಟ ಆಗುತ್ತೆ. ಸೊ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.